ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟಿಸ್ಕಾರ್ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ವಿಜಯಪಥ ಸರಣಿಯ ಮಾಲಿಕೆ 4 ವಿಜ್ಞಾನವನ್ನ ನಾವು ಮಾಡ್ತಾ ಇದ್ದೇವೆ. 2-3 ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಕ್ಷಮೆ ಇರ್ಲಿ. ಇವತ್ತು ನಾವು 10 ಪ್ರಶ್ನೋತ್ತರಗಳನ್ನ ಏನ್ ಮಾಡ್ತಾ ಇದ್ದೇವೆ, ಚರ್ಚಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಒಂದು ಕ್ವೆಶ್ಚನ್ ಪೇಪರ್, ಅಂದ್ರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ ನನಗೆ ಸಿಕ್ಕಿದ್ದು ಗ್ರೂಪ್ ಅಲ್ಲಿ, ಅದನ್ನ ನಾನು ಅಪ್ಲೋಡ್ ಮಾಡ್ತೇನೆ, ಅದನ್ನ ನೋಡಿಕೊಳ್ಳಿ. ಅದರಲ್ಲಿರುವ ಪ್ರಶ್ನೆಗೆ ನಾವಿವತ್ತು ಉತ್ತರವನ್ನ ಚರ್ಚಿಸ್ತಾ ಇದ್ದೇವೆ. ಅರ್ಥ ಆಯ್ತಲ್ವಾ? ಸೊ ನಿಮ್ಗೆ ರೆಫರೆನ್ಸ್ ಗೆ ಬೇಕಾದ್ರೆ ಆ ಕ್ವೆಶ್ಚನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು. ಇದರಲ್ಲಿ ಖಾಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವೆಶ್ಚನ್ ಗಳನ್ನ ಮಾತ್ರ ಹಾಕಿದ್ದೇನೆ, ಮತ್ತೆ ಅದಕ್ಕೆ ಆನ್ಸರ್ ಗಳನ್ನ ನಾವಿವತ್ತು ಏನ್ ಮಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಆಯ್ತಾ? ಸೊ ಅದರಲ್ಲಿ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಇದೆ, ಅದನ್ನ ಚರ್ಚೆ ಮಾಡ್ಲಿಲ್ಲ. ಮುಂದಿನ ತರಗತಿಯಲ್ಲಿ ಅದನ್ನು ಕೂಡ ಮಾಡುವ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲ ಪ್ರಶ್ನೆ ಇದರಲ್ಲಿ ಇರುವಂತಹದ್ದು, ಒಂದು ಗೋಳೀಯ ದರ್ಪಣದ ಸಂಗಮ ದೂರವು 25 ಸೆಂಟಿಮೀಟರ್ ಆದರೆ ಅದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸಂಗಮ ದೂರ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಎಫ್ ಅಲ್ವಾ? ಎಫ್ ಎಷ್ಟು ಇದೆ? 25 ಸೆಂಟಿಮೀಟರ್ ಇದೆ. ಸಿ ನಾವು ಹುಡುಕಬೇಕು. ಈಗ ಹೇಗೆ? ಸಿ ಅಂದ್ರೇನು, ಎಫ್ ಅಂದ್ರೇನು? ಈಗ ಇದು ಒಂದು ಏನು, ಇದು ಒಂದು ಗೋಳೀಯ ದರ್ಪಣ. ನಿಮ್ನ ದರ್ಪಣವ, ಪಿನ ದರ್ಪಣವ, ಯಾವುದೋ ಒಂದು ದರ್ಪಣ. ಎರಡು ದರ್ಪಣದಲ್ಲಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಎರಡು ದರ್ಪಣವನ್ನ ಕೂಡ ನಾವು ಅದನ್ನ ಮುಂದಕ್ಕೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ರೆ ಅದೊಂದು ಸರ್ಕಲ್ ಆಗ್ತದೆ ಅಲ್ವಾ? ಒಂದು ದೊಡ್ಡ ಗೋಲದ ರೀತಿ ಆಗ್ತದೆ. ಆ ಗೋಲಕ್ಕೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ಗೋಲಕ್ಕೆ ಕೂಡ ಏನಿದೆ, ಒಂದು ಸೆಂಟರ್ ಅನ್ನೋದು ಇದೆ ಅಲ್ವಾ? ಸೆಂಟರ್ ಅನ್ನೋದು ಇದೆ. ಅದನ್ನೇ ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತಾರೆ. ಆಯ್ತಾ? ಸೆಂಟರ್ ಅಂತ ಹೇಳಿದ್ರೆ ಕೇಂದ್ರ ಇರ್ತದೆ, ಅದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಿಯೋ ಎಫ್ ಸಂಗಮ ದೂರ ಇರ್ತದೆ. ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗಿರುವ ದೂರ ಏನಾಗಿರ್ತದೆ, ಅದು ಯಾವತ್ತೂ ಸಮವಾಗಿರ್ತದೆ. ಇದು ಎಕ್ಸ್, ಇದು ಕೂಡ ಎಕ್ಸ್ ಆಗ್ತದೆ. ಹಾಗಾದ್ರೆ ಈ ಇಲ್ಲಿಂದ ಪಿ ಪೋಲಿಂದ ಸಿಗೆ ಇರುವ ದೂರ ಏನು, ಸಿಗೆ ಇರುವ ದೂರ ಏನಿರ್ತದೆ, ಇದು ಯಾವಾಗ್ಲೂ 2x ಆಗಿರ್ತದೆ. 2x ಅಂತ ಹೇಳಿದ್ರೆ ಈಗ ನಾವೇನ್ ಮಾಡ್ಬೇಕಿಲ್ಲಿ, ಎಫ್ 25 ಆದ್ರೆ ಸಿ ಎಷ್ಟು? 2f ಅಂದರೆ 25 ಗುಣಿಸು 2 ಎಷ್ಟು ಆಗ್ತದೆ? 50 ಸೆಂಟಿಮೀಟರ್ ಆಗ್ತದೆ. ಇದು ಯಾವುದು? ವಕ್ರತಾ ತ್ರಿಜ್ಯ. ಅರ್ಥ ಆಯ್ತಲ್ವಾ? ಸೊ ಇದು ಮೊದಲ ಪ್ರಶ್ನೆಗೆ ಉತ್ತರ. ಹಾಗಾದ್ರೆ ಮುಂದಕ್ಕೆ ಹೋಗೋಣವಾ? ಮುಂದಕ್ಕೆ ಹೋಗುವ. ಎರಡನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನ ಬರೆಯಿರಿ. ಸರಣಿ ಅಂತ ಹೇಳಿದ್ರೆ ಒಂದಕ್ಕೊಂದು ಅಂದ್ರೆ ಒಟ್ಟಿಗೆ. ಆಯ್ತಾ? ಸೊ ವಿದ್ಯುತ್ ಕೋಶ ಹೇಗಿರ್ತದೆ? ಹೀಗಿರ್ತದೆ ಅಲ್ವಾ? ಇದರಲ್ಲಿ ಉದ್ದದ್ದು ಪ್ಲಸ್ ಮತ್ತು ಸಣ್ಣದು ಮೈನಸ್, ಎರಡು ಜೋಡಿಸಿರುವ ಒಂದು ಮಂಡಲ. ಅದರಲ್ಲಿ 2 ವಿದ್ಯುತ್ ಕೋಶಗಳನ್ನ ಜೋಡಿಸುವುದು ಹೀಗೆ ಅಲ್ವಾ? ಜೋಡಿಸಿರುವ ಒಂದು ಚಿತ್ರದ ಒಂದು ಮಂಡಲವನ್ನ ಬಿಡಿಸ್ಬೇಕು ಅಂತ ಹೇಳಿದ್ದಾರೆ. ವಿದ್ಯುತ್ ಕೋಶ ಆಯ್ತು, ಹಾಗೆ ಇಲ್ಲಿ ಏನಾಯ್ತು, ಇದು ಸ್ವಿಚ್ ಒತ್ತುಗುಂಡಿ, ಹಾಗೆ ಏನಾಗ್ಬೇಕೀಗ ನಮಗೆ ಒಂದು ಬಲ್ಬ್ ಅನ್ನ ಮಾಡ್ತಾ ಇದ್ದೇನೆ. ಇದು ಒಂದು ಸಿಂಪಲ್ ಆಗಿರುವಂತಹ ಒಂದು ವಿದ್ಯುತ್ ಮಂಡಲ. ಇದರಲ್ಲಿ ಈ ವಿದ್ಯುತ್ ಕೋಶಗಳು ಯಾವ ಕ್ರಮದಲ್ಲಿದೆ? ಸರಣಿ ಕ್ರಮದಲ್ಲಿ ಇದೆ. ಯಾವ ಕ್ರಮದಲ್ಲಿದೆ? ಸರಣಿ ಕ್ರಮದಲ್ಲಿ ಇದೆ. ಯಾವುದು? ವಿದ್ಯುತ್ ಕೋಶಗಳು. ಮೂರನೇ ಪ್ರಶ್ನೆಗೆ ಹೋಗೋಣ ನಾವು. ಯಾವುದು? ಮೂರನೇದು, ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನ ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ತದೆ, ಮತ್ತೆ ನಕ್ಷತ್ರಗಳು ಮಿನುಗುವಂತೆ ಕಾಣುವುದು ಏಕೆ? ನೋಡಿ, ನಮ್ಮ ಕಣ್ಣುಗಳು ದೂರದಲ್ಲಿರುವ ಅಂದ್ರೆ ಬೇರೆ ಬೇರೆ ವಸ್ತುಗಳನ್ನ ಹೇಗೆ ಹೊಂದಾಣಿಕೆ ಮಾಡಿಕೊಳ್ತದೆ? ದೂರದ ವಸ್ತುಗಳನ್ನ ನೋಡಲು ನಮ್ಮ ಕಣ್ಣು ಅದರ ಮಸೂರದ ವಕ್ರತೆಯನ್ನ ಬದಲಾಯಿಸಿಕೊಂಡು ಸಂಗಮ ದೂರವನ್ನ ಬದಲಾಯಿಸಿಕೊಳ್ತದೆ. ಏನ್ ಮಾಡ್ಬೇಕು? ಸಂಗಮ ದೂರವನ್ನ ಅಡ್ಜಸ್ಟ್ ಮಾಡಬೇಕು. ಆ ಸಂಗಮ ದೂರವನ್ನ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಆ ಮಸೂರದ ವಕ್ರತೆಯನ್ನ ಬದಲಾಯಿಸಬೇಕು. ಆಯ್ತಾ? ವಕ್ರತೆಯನ್ನ ಬದಲಾಯಿಸಬೇಕು. ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರವು ತೆಳ್ಳಗಾಗುತ್ತದೆ, ಸಂಗಮ ದೂರ ಹೆಚ್ಚಾಗ್ತದೆ. ಆಯ್ತಾ? ಏನಾಗ್ತದೆ? ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರ ಉದ್ದ ಸಪೂರ ಆಗ್ತದೆ. ಈಗ ಏನಾಗ್ತದೆ? ಸಂಗಮ ದೂರ ಹೆಚ್ಚಾಗ್ತದೆ. ಇದು ಏನಾಗ್ತದೆ? ಸಂಗಮ ದೂರ ಎಫ್ ಅಲ್ವಾ? ಹೆಚ್ಚಾಗ್ತದೆ. ಆಗ ದೂರದ ವಸ್ತು ಸರಿಯಾಗಿ ಕಾಣಬಹುದು. ಇದರಿಂದ ದೂರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಬಹುದು. ಸಮೀಪದ ವಸ್ತುವನ್ನು ನೋಡುವಾಗ ಕಣ್ಣಿನ ಸೀಲಿಯರಿ ಆಯ್ತಾ? ಸೀಲಿಯರಿ ಸ್ನಾಯುಗಳು
ಕುಗ್ಗುತ್ತದೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ. ಆಗ ಕಣ್ಣಿನ ಮಸೂರವು ದಪ್ಪಗಾಗುತ್ತದೆ. ದಪ್ಪ ಆಗುವುದನ್ನ ಆಗ ಸಂಗಮ ದೂರ ಕಡಿಮೆ ಆಗ್ತದೆ. ಎಫ್ ಏನಾಗ್ತದೆ? ಕಡಿಮೆ ಆಗ್ತದೆ. ಆಗ ಹತ್ತಿರದ ವಸ್ತುವನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ದೂರದ ವಸ್ತು ನೋಡ್ಬೇಕಾದ್ರೆ ಏನಾಗ್ತದೆ? ಮಸೂರ ತೆಳ್ಳಗಾಗ್ತದೆ, ಸಂಗಮ ದೂರ ಹೆಚ್ಚಾಗ್ತದೆ. ಆಗ ದೂರದ ವಸ್ತುವನ್ನು ನೋಡ್ಬಹುದು. ಹತ್ತಿರದ ಇದಕ್ಕೆ ಬರ್ಬೇಕಾದ್ರೆ ಏನಾಗ್ತದೆ? ಸ್ನಾಯುಗಳು ಕುಗ್ಗುತ್ತದೆ, ಅಂದ್ರೆ ಸಪೂರ ಆಗ್ತದೆ. ಆಗ ವಕ್ರತೆ ಹೆಚ್ಚಾಗ್ತದೆ. ಸ್ನಾಯುಗಳು ಕುಗ್ಗುವಾಗ ಏನಾಗ್ತದೆ? ಕಣ್ಣಿನ ಮಸೂರ ದಪ್ಪಗಾಗ್ತದೆ, ಅಂದ್ರೆ ವಕ್ರತೆ ಹೆಚ್ಚಾಗ್ತದೆ. ಆಗ ಹತ್ತಿರದ ವಸ್ತು ಸ್ಪಷ್ಟವಾಗಿ ಕಾಣ್ತದೆ. ಇದು ಹೇಗೆ? ದೂರ ಮತ್ತು ಹತ್ತಿರದ ವಸ್ತುವನ್ನು ನೋಡಲು ನಮ್ಮ ಕಣ್ಣು ಮಾಡುವಂತಹ ಹೊಂದಾಣಿಕೆ ಇದು. ಹಾಗಾದ್ರೆ ನಕ್ಷತ್ರ ಮಿನುಗುವಂತೆ ಕಾಣ್ತದೆ ಯಾಕೆ? ಅದು ನೋಡಿ, ಬೇರೆ ಬೇರೆ ಬರಿಬೇಕು, ಬೇರೆ ಬೇರೆ. ಅದೊಂದು ಆನ್ಸರ್, ಅದಕ್ಕೆ ನಡುವಲ್ಲಿ ಗ್ಯಾಪ್ ಬಿಟ್ಟು ಕೆಳಗೆ ಕೊಟ್ಟದ್ದು ಅದಕ್ಕೆ. ಈಗ ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತದೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿ ಭೂಮಿಯನ್ನು ತಲುಪೋ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ. ವಾಯುಮಂಡಲದಲ್ಲಿನ ವಕ್ರೀಭವನವು ಮಧ್ಯಮದ ವಕ್ರೀಭವನದ ಸೂಚ್ಯಾಂಕವು ಬದಲಾಗುತ್ತಿರುವುದರಿಂದ ಉಂಟಾಗುತ್ತದೆ. ಇದು ಯಾಕೆ ಅಂತ ಹೇಳಿದ್ರೆ, ನೋಡಿ, ನಕ್ಷತ್ರ ಎಲ್ಲೋ ಒಂದು ಇಲ್ಲಿ ಇದೆ, ಆಯ್ತಾ? ಈ ನಕ್ಷತ್ರ ವಾಯುಮಂಡಲದಲ್ಲಿರುವ ನೀರಿನ ಅಂಶ ಬರುವಾಗ ಇದ್ರ ಲೈಟ್ ಇಲ್ಲಿಗೆ ಬಿತ್ತು, ವಕ್ರೀಭವನಗೊಂಡಿತು, ಪುನಃ ವಕ್ರೀಭವನಗೊಂಡಿತು, ಇಲ್ಲಿ ಬಂತು, ಇಲ್ಲಿ ಒಂದಿದೆ, ಇಲ್ಲಿಂದ ವಕ್ರೀಭವನಗೊಂಡಿತು, ಇಲ್ಲಿ ಬಂತು, ಇಲ್ಲಿಂದ ವಕ್ರೀಭವನ ಇಲ್ಲಿಗೆ. ಸೊ ಕಾಣುವಾಗ ಏನಾಗ್ತದೆ? ಸತತ ವಕ್ರೀಭವನ ಆಗುವ ಕಾರಣದಿಂದ ಏನಾಗ್ತದೆ? ಅದು ಮಿನುಗುವಂತೆ ಕಾಣ್ತದೆ. ಮತ್ತೆ ಯಾವತ್ತು ಇದು ಏನಾಗ್ತದೆ? ಹೀಗೆ ಸತತವಾಗಿ ವಕ್ರೀಭವನ ಹೊಂದುವ ಕಾರಣ ಇದು ಅದರ ಪ್ರದೇಶಕ್ಕಿಂತ ಸ್ವಲ್ಪ ಮೇಲೆ ಬಂದಂತೆ ಕಾಣ್ತದೆ. ಯಾವುದು? ಆ ನಕ್ಷತ್ರ ಅದರ ಆಕ್ಚುಯಲ್ ಪೊಸಿಷನ್ಗಿಂತ, ಅಂದ್ರೆ ಈಗ ಇಲ್ಲಿ ನಕ್ಷತ್ರ ಇದ್ರೆ ನಾವು ಎಲ್ಲೋ ನಿಂತು ನೋಡುವಾಗ ನಕ್ಷತ್ರ ಏನೋ ಇಲ್ಲಿಗೆ ಬಂದ ಹಾಗೆ ಕಾಣ್ತದೆ. ಅರ್ಥ ಆಯ್ತಾ? ಯಾಕೆ ಹೇಳಿದ್ರೆ ಅದು ಸತತ ವಕ್ರೀಭವನದಿಂದ ಉಂಟಾಗುವಂಥದ್ದು. ಓಕೆ, ಸೊ ಇದು ಎಷ್ಟನೇ ಪ್ರಶ್ನೆಗೆ ಉತ್ತರ? 3ನೇ ಪ್ರಶ್ನೆಗೆ ಉತ್ತರ. ಹಾಗೆ ಈಗ 4ನೇ ಪ್ರಶ್ನೆಗೆ ಹೋಗುವ. ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು? ಸೊಲೆನಾಯ್ಡ್ ಎಂದ್ರೆ ಏನಂತ ಹೇಳಿ ನೋಡುವ. ಆ ಚಿತ್ರ ನಿಮ್ಗೆ ಕಾಣ್ತಾ ಇರಬಹುದು. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಎನ್ನುವರು. ಈಗ ಅದರಲ್ಲಿ ನಡುವಲ್ಲಿ ಇರುವ ಈ ಕಬ್ಬಿಣದ ತುಂಡು ಉಂಟಲ್ಲ, ಈ ಕಬ್ಬಿಣದ ತುಂಡನ್ನ ನಾನು ಒಂದು ವೇಳೆ ತೆಗೆದ್ರೆ ಏನು ಉಳಿತದೆ? ಅದೇ ಸೊಲೆನಾಯ್ಡ್. ಖಾಲಿ ಇಷ್ಟು ಮಾತ್ರ ಉಳಿತದಲ್ವಾ? ಇದನ್ನ ಸೊಲೆನಾಯ್ಡ್ ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ಒಂದು ಸಿಲಿಂಡರ್ ಆಕೃತಿಯಲ್ಲಿ ಇರ್ತದೆ, ಆಯ್ತಾ? ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ಸುತ್ತಲೂ ಕಾಂತಕ್ಷೇತ್ರ ಏರ್ಪಡ್ತದೆ. ನಮ್ಗೆಲ್ಲರಿಗೆ ಗೊತ್ತಿದೆ, ಯಾವ ತಂತಿಯಲ್ಲಿ ವಿದ್ಯುತ್ ಹರಿತದೆ ಆ ತಂತಿಯ ಸುತ್ತ ಕಾಂತಕ್ಷೇತ್ರ ಏರ್ಪಡುತ್ತದೆ. ಅದೇ ವಿದ್ಯುತ್ನ ಕಾಂತೀಯ ಪರಿಣಾಮ ಅಲ್ವಾ? ಈ ಕಾಂತಕ್ಷೇತ್ರ ಏರ್ಪಟ್ಟ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಕಾಂತಕ್ಷೇತ್ರ ಏರ್ಪಟ್ಟಾಗ ಅದರ ಒಂದು ತುದಿ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿಯು ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಸೊಲೆನಾಯ್ಡ್ನ ಒಳಭಾಗವು ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ. ಅಂದರೆ ಕಾಂತಕ್ಷೇತ್ರವು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಏಕರೂಪದಲ್ಲಿ ಇರುತ್ತದೆ. ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನ ಇರಿಸಿ ಅದನ್ನ ಕಾಂತವನ್ನಾಗಿ ಉಪಯೋಗಿಸಬಹುದು. ಈಗ ಇದನ್ನ ನಾವು ಇಲ್ಲಿ ಇಟ್ಟಿದ್ದೇವೆ ನೋಡಿ, ಕಬ್ಬಿಣದ ರಾಡ್ ಇಟ್ಟಿದ್ದೇವೆ. ಈಗ ಇದೇನಾಗ್ತದೆ? ಒಂದು ಕಾಂತದಂತೆ ವರ್ತಿಸ್ತದೆ, ಆಯ್ತಾ? ಒಂದು ತುದಿ ಉತ್ತರ ಧ್ರುವ ಆದ್ರೆ ಇನ್ನೊಂದು ತುದಿ ಏನಾಗ್ತದೆ? ದಕ್ಷಿಣ ಧ್ರುವ ಆಗ್ತದೆ. ಹೀಗಾಗಿ ಅದರ ಒಳಗೆ, ಅಂದ್ರೆ ಈ ಸೊಲೆನಾಯ್ಡ್ನ ಒಳಗೆ ಕಾಂತಕ್ಷೇತ್ರ ಎಲ್ಲವೂ ಸಮನಾಗಿರ್ತದೆ, ಆಯ್ತಾ? ಅಲ್ಲಿ ಹೆಚ್ಚು ಕಡಿಮೆ ಅಂತ ಇರುವುದಿಲ್ಲ. ಸೊ ಹಾಗಾಗಿ ಇದನ್ನ ಕಾಂತ ಅಂತಲೇ, ಅದ್ರ ಒಳಗೊಂದು ಮೆದು ಕಬ್ಬಿಣದ ಒಂದು ತುಂಡನ್ನ ಇರಿಸಿದಾಗ ಅದು ಕಾಂತವಾಗಿ ಏರ್ಪಡ್ತದೆ. ಹಾಗಾಗಿ ಸೊಲೆನಾಯ್ಡ್ ಅನ್ನು ವಿದ್ಯುತ್ ಕಾಂತವನ್ನಾಗಿ ಕೂಡ ಏನ್ ಮಾಡಬಹುದು? ನಮ್ಗೆ ಉಪಯೋಗಿಸಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಬಿಳಿಯ ಬಣ್ಣದ ರೋಹಿತದ ಸಂಯೋಜನೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ. ಆಕ್ಚುಲಿ ಇಲ್ಲಿ ಚಿತ್ರ ಮಾತ್ರ ಕೇಳಿದ್ದಾರೆ, ಆದ್ರೆ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಟ್ಟಿದ್ದೇನೆ. ಸೊ ಅದರ ಬಗ್ಗೆ ಚರ್ಚಿಸುವುದಕ್ಕಿಂತ ಮುಂಚೆ ಚಿತ್ರ ಮಾಡುವ. ಇದು ಒಂದು ಪಟ್ಟಗ ಅಲ್ವಾ?
ಪಟ್ಟಕ ಇನ್ನೊಂದು ಪಟ್ಟಕವನ್ನ ಅವರು ಉಲ್ಟಾ ಇರಿಸ್ತಾರೆ. ಇದ್ರ ಬಗ್ಗೆ ನಾನು ಹೇಳ್ತೇನೆ ಯಾಕೆ ಏನು ಅಂತ ಹೇಳಿ, ವಿವರಣೆ ಮಾಡುವಾಗ ಹೇಳ್ತೇನೆ. ಚಿತ್ರ ಮೊದಲಿಗೆ ಮಾಡುವ. ಓಕೆ, ಈಗ ಏನಾಗ್ತದೆ, ಒಂದು ಬಿಳಿ ಒಂದು ಲೈಟ್ ಬರ್ತದೆ ಅಲ್ವಾ. ಅನಂತರ ಏನಾಗ್ತದೆ, ಇದು ನಮ್ಗೆಲ್ಲ ಗೊತ್ತಿರುವ ಹಾಗೆ ಬೆಳಕು ಏನ್ ಚದುರ್ತದೆ ಅಲ್ವಾ. ಕೆಂಪು ಬಣ್ಣದ್ದು ಚದುರ್ತದೆ, ಮತ್ತೆ ಪುನಃ ಇಲ್ಲಿ ಚದುರ್ತದೆ, ಹಾಗೆ ಇಲ್ಲಿ ಚದುರ್ತದೆ, ಇಲ್ಲಿ ಅಂದ್ರೆ ಚದುರುದಂತ ಹೇಳಿದ್ರೆ ಇಲ್ಲಿ ವಕ್ರೀಭವನಗೊಳ್ತದೆ, ಇಲ್ಲಿ ವಕ್ರೀಭವನಗೊಳ್ತದೆ ಅಲ್ವಾ. ಓಕೆ, ಒಂದು ನಿಮಿಷ, ಇಲ್ಲಿ ಬರುವಾಗ ಒಂದೇ ಲೈಟ್ ಬರುದು. ಸೊ ಹಾಗಾಗಿ ಇದು ಬಿಳಿ ಬಣ್ಣದ ಲೈಟ್. ಈಗ ಇನ್ನೊಂದು ಬಣ್ಣ ಅಂದ್ರೆ ಇದು ಯಾಕೆ ಬೇರೆ ಬೇರೆ ಬಣ್ಣಗಳನ್ನ ನಾನು ತೋರಿಸ್ತಾ ಇಲ್ಲ, ಎರಡು ಬಣ್ಣಗಳನ್ನ ತೋರಿಸ್ತಾ ಇದ್ದೇನೆ. ಒಂದು ಕೆಂಪು ಬಣ್ಣದ್ದು, ಮತ್ತೊಂದು ನೇರಳೆ ಬಣ್ಣದ್ದು ಅಲ್ವಾ. ಹೆಚ್ಚು ಚದುರುವುದು ಮತ್ತು ಕಡಿಮೆ ಚದುರುವ ಬೆಳಕುಗಳು ಅಂದ್ರೆ ಬೆಳಕಿನ ಒಂದು ವರ್ಣಗಳು, ಅದನ್ನ ತೋರಿಸ್ಲಿಕ್ಕೆ ನಾನು ನಿಮ್ಗೆ ಎರಡು ಬಣ್ಣ ತೋರಿಸ್ತಾ ಇದ್ದೇನೆ. ಇದೊಂದು ನೋಡಿ, ಸ್ಕೇಲ್ ಎಲ್ಲ ಇಲ್ಲದಿದ್ರೆ ಹೀಗಾಗ್ತದೆ. ಸ್ಕೇಲ್ ಉಪಯೋಗಿಸ್ಬೇಕಾಯ್ತಾ ನೀವು ಕೂಡ. ಇಲ್ಲಿಂದ ಪುನಃ ಹೀಗೆ ಚದುರ್ತದೆ, ಹಾಗೆ ಹೊರಗೆ ಬರುವಾಗ ಬಿಳಿ ಬಣ್ಣದ್ದು ಬರ್ತದೆ. ಇದು ಬೆಳಕು. ಇದರಲ್ಲಿ ಏನು ನಾನು ಬೇರೆ ಕಲರೇ ರೆಡ್ ಅಲ್ಲಿ ಬರಿತೇನೆ. ಇದು ಕೆಂಪು ಬಣ್ಣದ್ದು, ಮತ್ತೊಂದು ನೇರಳೆ ಬಣ್ಣದ್ದು, ಆಯ್ತಾ. ಓಕೆ, ಇದು ಪಟ್ಟಕ 1, ಇದೇನಾಗಿದೆ ಪಟ್ಟಕ 2. ಇಲ್ಲಿ ಬರುವಂತಹದ್ದು ಬಿಳಿ ಬೆಳಕು. ಇದು ಚಿತ್ರ ಮಾಡ್ಬೇಕು ನೀವು, ಇದನ್ನ ತೋರಿಸ್ಲಿಕ್ಕೆ ಆಕ್ಚುಲಿ ಇದು ಚಿತ್ರ. ಹಾಗೆ ಇಲ್ಲಿ ಒಂದು ಪರದೆ, ಇದು ಪರದೆ ಇದೆ. ಇಲ್ಲಿ ಬರುವಂತಹದ್ದು ಕೂಡ ಬಿಳಿ ಬೆಳಕು. ಓಕೆ, ಈಗ ಏನಾಯ್ತು, ಈಗ ಇದನ್ನ ವಿವರಣೆಯನ್ನ ನೋಡುವ. ಇದು ಚಿತ್ರ, ವಿವರಣೆಯನ್ನ ನೋಡುವ. ಸರ್ ಐಸಾಕ್ ನ್ಯೂಟನ್ ರವರು ಸೂರ್ಯನ ಬೆಳಕಿನ ರೋಹಿತವನ್ನ ಪಡೆಯಲು ಗಾಜಿನ ಪಟ್ಟಕವನ್ನ ಬಳಸಿದ ಮೊದಲಿಗರು. ಅಂದ್ರೆ ಸೂರ್ಯನ ರೋಹಿತ ಅಂತ ಹೇಳಿದ್ರೆ ಅದು ಬೀಮ್ ಆಫ್ ಲೈಟ್ ಅಂತ ಹೇಳ್ತೇವೆ. ಅಂದ್ರೆ ತುಂಬಾ ಬೆಳಕಿನ ಕಿರಣಗಳು ಬರ್ತದಲ್ಲ, ಅದನ್ನೇ ಹೇಳಿದ್ರು ರೋಹಿತ ಅಂತ. ಅವರು ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿ ರೋಹಿತದ ಬಣ್ಣಗಳನ್ನ ಬೇರ್ಪಡಿಸಲು ಪ್ರಯತ್ನಿಸಿದರು. ಆದರೆ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗಾಗಿ ಇರಿಸಿದರು. ಪಟ್ಟಕ 2 ನೋಡಿ ಉಲ್ಟಾ ಇಟ್ಟಿದ್ದಾರೆ, ಅದನ್ನ ಹೇಳ್ತಾ ಇದ್ದಾರೆ. ಒಂದು ರೋಹಿತದ ಎಲ್ಲಾ ಬಣ್ಣಗಳು ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾದು ಹೋಗಲು ಅವಕಾಶ ಕಲ್ಪಿಸಿತು. ಅಂದ್ರೆ ಹೇಗಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಹೊರಗೆ ಬರುವಾಗ ಬೀಳುವ ಬೆಳಕುಗಳು ಇನ್ನೊಂದರ ಮೂಲಕ ಹೋಗ್ತದೆ. ಅಂದ್ರೆ ಇದರಿಂದ ಒಂದು ಇಲ್ಲಿ ಒಂದು ಪಟ್ಟಕ ಉಂಟಂತ ಆದ್ರೆ ಇಲ್ಲಿ ಬಂದ್ರೆ ಅದು ಬೀಳ್ಬೇಕಾದದ್ದು ನೆಕ್ಸ್ಟ್ ಪಟ್ಟಕದಲ್ಲಿ. ಆಗ ಅದು ಪುನಃ ಏನಾಗ್ತದೆ, ವಕ್ರೀಭವನಗೊಳ್ತದೆ ಈ ಕಡೆಗೆ. ಅಂದ್ರೆ ಒಂದು ಯಾವತ್ತೂ ಹಾಗೆ ಅಲ್ವಾ, ಕಡಿಮೆಯಿಂದ ಹೆಚ್ಚು ಇದಕ್ಕೆ ಬರುವಾಗ ಏನಾಗ್ತದೆ, ಅದರ ವಿಚಲನೆ ಅಂದ್ರೆ ಅದರ ದಿಕ್ಕನ್ನು ಬದಲಾಯಿಸ್ತದೆ ನೋಡಿ ವಕ್ರೀಭವನದಲ್ಲಿ. ಹಾಗಾಗುವ ಕಾರಣ ಅದನ್ನ ಆ ರೀತಿ ಒಂದು ಅಡ್ಜಸ್ಟ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಇನ್ನೊಂದು ಪಟ್ಟಕವನ್ನ ಹಾದು ಹೋಗುವ ರೀತಿಯಲ್ಲಿ ಇರಿಸಲಾಯಿತು, ಆಯ್ತಾ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಎರಡನೇ ಪಟ್ಟಕದ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣ. ಅಲ್ಲಿ ಪರದೆ ಇಟ್ಟಿದ್ದಾರೆ ನೋಡಿ, ಅಲ್ಲಿ ಬರುವಾಗ ಬೀಳ್ತದಲ್ಲ, ಪರದೆ ಮೇಲೆ ಲೈಟ್ ಬೀಳ್ತದಲ್ಲ, ಆಗ ಆ ಲೈಟ್ ಹೇಗಿರ್ತದೆ, ಬಿಳಿ ಬಣ್ಣದ್ದಾಗಿರ್ತದೆ. ಈ ವೀಕ್ಷಣೆಯು ಸೂರ್ಯನ ಬೆಳಕು 7 ಬಣ್ಣದ್ದು ಉಂಟಾಗಿದೆ ಎಂದು ತೀರ್ಮಾನಿಸಲು ನ್ಯೂಟನ್ನಿಗೆ ಏನ್ ಮಾಡಿಕೊಟ್ಟಿತ್ತು, ಸುಳು ಮಾಡಿ ಕೊಟ್ಟಿತು, ಆಯ್ತಾ. ಸೊ ಇದರಿಂದ ಗೊತ್ತಾಯ್ತು, ಬೆಳಕು ನಮ್ಮ ಸೂರ್ಯನ ಬೆಳಕು ಅಥವಾ ಸೂರ್ಯನ ಸಮಕ್ಕೆ ಇರುವಂತಹ ಯಾವುದೇ ಒಂದು ಮೂಲದಿಂದ ಬರುವಂತಹ ಬೆಳಕು ಅದು ಏನಾಗಿದೆ, 7 ಬಣ್ಣದ್ದಾಗಿದೆ ಎಂದು. ಓಕೆ, ಇದು ಮುಂದಕ್ಕೆ ಹೋಗೋಣ. ನಾವು 6ನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು? ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು? ಈಗ ಮೊದಲಿಗೆ ನಾವು ಓವರ್ಲೋಡ್ ಅಂದ್ರೆ ಏನು ಅಂತ ನೋಡುವ. ಓವರ್ಲೋಡ್ ಅಥವಾ ರಸ್ವಸ್ವರ ಎಂದ್ರೇನು ಅಂತ ಹೇಳಿ ನೋಡುವ. ಮೊದಲಿಗೆ ರಸ್ವಸ್ವರ ಅಂತ ಕೊಟ್ಟಿದ್ದಾರೆ. ಸಜೀವ ಮತ್ತು ತಟಸ್ಥ ತಂತಿಗಳು 2 ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಇಂಥ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ತಟ್ಟನೆ ಬಹಳ ಹೆಚ್ಚಾಗಿ ಬಿಡುತ್ತದೆ. ಇದನ್ನ ರಸ್ವ ಮಂಡಲ ಅಂತ ಹೇಳ್ತಾರೆ. ರಸ್ವ ಮಂಡಲ ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್, ಆಯ್ತಾ. ಮಳೆ ಬಂದಾಗ ನಿಮ್ಗೆಲ್ಲ ಗೊತ್ತಿರ್ತದೆ, ಕೆಲವೊಮ್ಮೆಲೆ ಕಂಬದಲ್ಲಿ ತುಂಬಾ ಲೈಟ್ ಬಂದು ಬೆಂಕಿ ಹೊತ್ತಿಕೊಳ್ತದಲ್ಲ, ಅದನ್ನೇ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳುದು. ನಮ್ಗೆ ನಿಜವಾಗಿ ನಮ್ಮ ಮನೆಗೆ ಬರುವ ಕರೆಂಟ್ ಉಂಟಲ್ಲ, ಆ ವೈರ್ಗಳಲ್ಲಿ 2 ತಂತಿಗಳಿರ್ತದೆ, ಒಂದು ಸಜೀವ ತಂತಿ ಮತ್ತೊಂದು ತಟಸ್ಥ ತಂತಿ ಅಂತ. ಆ 2 ತಂತಿಯ ಇನ್ಸುಲೇಷನ್ ನೋಡಿ, ಇಲ್ಲಿ ಪಿಕ್ಚರ್ ಕಾಣ್ತಾ ಉಂಟು. ಇದು ರಸ್ವ ಮಂಡಲಕ್ಕೆ ಒಂದು ಉದಾಹರಣೆ.
ರಸ್ವಮಂಡಲಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರ. ಈ ಇನ್ಸುಲೇಷನ್ ಹೋಗಿದೆ ನೋಡಿ, ಇದರ ಕವರ್ ಹೊರಗಿದ್ದು ಪ್ಲಾಸ್ಟಿಕ್ ಕವರ್ ಹೋಗಿದೆ. ಹಾಗಾಗಿ ಒಂದಕ್ಕೊಂದು ಕಾಂಟ್ಯಾಕ್ಟ್ ಬರುವಾಗ, ಕರೆಂಟ್ ಹರಿತಾ ಇರುವಾಗ ಅಂದ್ರೆ ವಿದ್ಯುತ್ ಪ್ರವಹಿಸುತ್ತಿರುವಾಗ ಆ ಎರಡು ಕೂಡ ಒಂದಕ್ಕೊಂದು ತಾಗಿದಾಗ ಓವರ್ಲೋಡ್ ಉಂಟಾಗಿ ಒಮ್ಮೆಲೆ ಹೆಚ್ಚಿನ ಕರೆಂಟ್ ಬಂದು ಅಲ್ಲಿ ಏನಾಗ್ತದೆ, ಬೆಂಕಿ ಹತ್ತಿಕೊಳ್ತದೆ. ಅದನ್ನ ರಸ್ವಮಂಡಲ ಅಂತ ಹೇಳ್ತೇವೆ. ಹಾಗಾದ್ರೆ ಓವರ್ಲೋಡ್ ಎಂದ್ರೇನು ನೋಡಿ, ಈ ಫಸ್ಟ್ ಚಿತ್ರ ನೋಡಿ, ಇದು ಓವರ್ಲೋಡಿಗೆ ಸಂಬಂಧಪಟ್ಟ ಚಿತ್ರ. ಯಾಕೆ ಓವರ್ಲೋಡ್ ಆಗ್ತದೆ ಇಲ್ಲಿ ಒಂದು ಸಾಕೆಟ್ಗೆ ತುಂಬಾ ಆ ಪ್ಲಗ್ ಗಳನ್ನ ಇಟ್ಟಿದ್ದಾರೆ. ದೊಡ್ಡ ದೊಡ್ಡ ವಿದ್ಯುತ್ ಉಪಕರಣಗಳನ್ನ ತಾಗಿಸಿರ್ಬಹುದು. ಒಂದ ರೆಫ್ರಿಜರೇಟರ್, ಮತ್ತೊಂದು ವಾಷಿಂಗ್ ಮಷಿನ್, ಮತ್ತೊಂದು ಟಿವಿ, ಮಿಕ್ಸಿ ಅಂತದೆಲ್ಲ ಒಂದೇ ಸಾಕೆಟ್ಗೆ ಹಾಕಿದಾಗ ಅದಕ್ಕೆಲ್ಲ ಹೆಚ್ಚು ಕರೆಂಟ್ ಬೇಕು. ಆಗ ಆ ಸಾಕೆಟ್ ಇಂದ ಹೆಚ್ಚು ಕರೆಂಟ್ ಎಳೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ. ಆಗ ಏನಾಗ್ತದೆ, ಓವರ್ಲೋಡ್ ಆಗ್ತದೆ. ಮತ್ತೆ ಎಲ್ಲಾ ಉಪಕರಣಗಳು ಒಮ್ಮೆಲೆ ಹಾಳಾಗಿ ಬಿಡ್ತದೆ. ಒಂದು ಈ ರೀತಿ ಆಗಿರ್ಬೋದು, ಅಥವಾ ಒಮ್ಮೆಲೆ ಬರುವ ಕರೆಂಟ್ ಹೆಚ್ಚಾಗಿ ಬಿಟ್ರೆ, ಕಂಬದಿಂದಲೇ ಬರುವಾಗ ಹೆಚ್ಚಾಗಿ ಬಿಟ್ರೆ ಓವರ್ಲೋಡ್ ಉಂಟಾಗಬಹುದು. ಹಸಿರು ಅವಾಹಕ ಹೊದಿಕೆಯನ್ನು ಹೊಂದಿರುವ, ಈಗ ಭೂ ಸಂಪರ್ಕ ತಂತಿಯ ಬಗ್ಗೆ ಕೇಳಿದ್ದಾರೆ ನೋಡಿ, ಇದು 5 ಮಾರ್ಕಿನ ಪ್ರಶ್ನೆ ಆಗಿರಬಹುದು. ಹಸಿರು ಅವಾಹಕ ತಂತಿಯನ್ನ ಹೊಂದಿರುವ ಭೂ ಸಂಪರ್ಕ ತಂತಿಯನ್ನು ಮನೆಯ ಹತ್ತಿರ ಭೂಮಿಯಲ್ಲಿ ಬಹಳಷ್ಟು ಆಳದಲ್ಲಿ ಹೂಡಲಾಗಿರುವ ಲೋಹದ ತಟ್ಟೆಗೆ ಜೋಡಿಸಲಾಗುತ್ತದೆ. ಈ ತಂತಿಯ ಉಪಕರಣವು ಪ್ರಮುಖವಾಗಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್, ಮೇಜಿನ ಮೇಲಿನ ವಿದ್ಯುತ್ ಪಂಖ ಅಂದ್ರೆ ಇದು ಫ್ಯಾನ್ ಇರ್ತದಲ್ವಾ ಅದು, ರೆಫ್ರಿಜರೇಟರ್ ಇತ್ಯಾದಿ ವಿದ್ಯುತ್ ಉಪಕರಣಗಳಲ್ಲಿ ಅವುಗಳ ಲೋಹದ ಮೇಲ್ಮೈ ಭೂ ಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ. ಇದು ಕಡಿಮೆ ರೋಧವನ್ನ ಹೊಂದಿರುವ ರೋಧವನ್ನು ಹೊಂದಿರುವ ವಿದ್ಯುತ್ ತಂತಿಯನ್ನ ಜೋಡಿಸಲಾಗ್ತದೆ. ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ವಿಭಾಗ ಅಲ್ಲ, ಇದು ವಿಭವಾಂತರಕ್ಕೆ ಸಮನಾಗಿರಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಅಂದ್ರೆ ಮನೆಯಲ್ಲಿ ಒಮ್ಮೆಲೆ ಹೆಚ್ಚಿನ ಕರೆಂಟ್ ಬಂದಾಗ, ಯಾವಾಗ ಹೆಚ್ಚಿನ ಕರೆಂಟ್ ಬರ್ತದೆ ಮತ್ತು ಶಾಕ್ ಆಗ್ತದೆ, ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ನಾವು ಉಪಯೋಗಿಸುವಾಗ, ಯಾವುದೆಲ್ಲ, ಟೋಸ್ಟರ್, ಇಸ್ತ್ರಿ ಪೆಟ್ಟಿಗೆ ಅಂತದೆಲ್ಲ. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹೆಚ್ಚಿನ ಕರೆಂಟ್ ಬಂದಾಗ ಶಾಕ್ ಆಗುವ ಚಾನ್ಸಸ್ ಇರ್ತದೆ. ಸೊ ಆ ಹೆಚ್ಚಿನ ಕರೆಂಟ್ ಬಂದದನ್ನ ಈ ಭೂ ಸಂಪರ್ಕ ತಂತಿ, ಅರ್ಥಿಂಗ್ ಅಂತ ಹೇಳ್ತೇವೆ, ಅದು ಹೀರಿಕೊಂಡು ಭೂಮಿಯ ವಿಭವಾಂತರಕ್ಕೆ ಅದನ್ನ ಕಳಿಸ್ತದೆ. ಭೂಮಿಯ ವಿಭವಾಂತರ ಯಾವತ್ತು 0, ಆಯ್ತಾ. ಪೊಟೆನ್ಶಿಯಲ್ ಆಫ್ ಅರ್ತ್ ಇಸ್ 0 ಅಂದ್ರೆ 0, ಆಯ್ತಾ. ಭೂಮಿಯ ವಿಭವಾಂತರ ಎಷ್ಟು? 0. ಗೊತ್ತಿರ್ಬೇಕದು ನಿಮಗೆ. ಭೂಮಿಯ ವಿಭವಾಂತರ ಯಾವತ್ತಿಗೂ ಎಷ್ಟು? 0. ಸೊ ಹಾಗಾಗಿ ಅದಕ್ಕೆ ಎಳೆದುಕೊಂಡು ಹೀರುವ ಕಾರಣ ಏನಾಗುದಿಲ್ಲ, ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಲಿ ಅಂತದೇನಾದ್ರೂ ಪ್ರಾಬ್ಲಮ್ ಎಲ್ಲ ಆಗುದಿಲ್ಲ ಅಂತ. ಈಗ ನೋಡಿ, ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ. ಉದ್ದ L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A ಅನ್ನು ಹೊಂದಿರುವ ವಾಹಕ ತಂತಿಯ ರೋಧವು 4 ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ L/2 ಮತ್ತು ಇಲ್ಲಿ ಒಂದು ತಪ್ಪಾಗಿದೆ, ಮತ್ತು 2a. ವಿಸ್ತೀರ್ಣ ಎಷ್ಟು? 2a ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಎಂದು. ಈಗ 2 ವೈರ್ ಇದೆ. ಮೊದಲ ವೈರಿಗೆ ನೋಡುವ. ಫಸ್ಟ್ ಗೆ ಮೊದಲ ವೈರ್, ಒಂದು ತಂತಿ ಉದ್ದ, ಮೊದಲ ವೈರ್ ಅಂತ ಬರಿತೇನೆ, ಮೊದಲ ತಂತಿ, ಆಯ್ತಾ. ಅದರ ಉದ್ದ ಎಷ್ಟು ಕೊಟ್ಟಿದ್ದಾರೆ? ಮೊದಲ ತಂತಿಯ ಉದ್ದ L. ಹಾಗೆ ಅಡ್ಡ ಕೊಯ್ತದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? ಅಡ್ಡ ಕೊಯ್ತದ ವಿಸ್ತೀರ್ಣ A ಎಂದು ಕೊಟ್ಟಿದ್ದಾರೆ. ಹಾಗೆ ರೋಧ ಎಷ್ಟು ಕೊಟ್ಟಿದ್ದಾರೆ? ರೋಧ ಅಂತ ಹೇಳಿದ್ರೆ ಎಷ್ಟು? 4 ಓಮ್. ಹಾಗಾದ್ರೆ ರೋಧವನ್ನ ಅಂದ್ರೆ ರೆಸಿಸ್ಟಿವಿಟಿ ಅಲ್ವಾ, ರೋಧತೆ ಅಂತ ಹೇಳ್ತಾರೆ ರೆಸಿಸ್ಟಿವಿಟಿಗೆ. ಅದನ್ನ ಕಂಡುಹಿಡಿಯುವ ಸೂತ್ರ ನಮ್ಗೆಲ್ಲರಿಗೆ ಗೊತ್ತಿದೆ. ಅದ್ಯಾವುದು? R ಎಂದರೆ ರೋ L/A ಅಲ್ವಾ, L/A. ಇದು ರೋಧವನ್ನ ಕಂಡುಹಿಡಿಯುವ ಸೂತ್ರ, ಅಡ್ಡ ಕೊಯ್ತದ ವಿಸ್ತೀರ್ಣ ಮತ್ತು ಉದ್ದ ಎಲ್ಲ ಕೊಟ್ಟಾಗ. ಹಾಗಾದ್ರೆ ಅದೇ ರೀತಿಯ ಇನ್ನೊಂದು, ಇದನ್ನ ನಾನು ಸಮೀಕರಣ 1 ಅಂತ ಬರಿತೇನೆ.
ಇನ್ನೊಂದು ತಂತಿ ಆಯ್ತಾ, ಇನ್ನೊಂದು ತಂತಿ ಇದೆ ಅಲ್ವಾ, ಆ ತಂತಿಯ ಉದ್ದ ಹೇಗೆ ಕೊಟ್ಟಿದ್ದಾರೆ, ಆ ತಂತಿಯ ಉದ್ದ L/2. ಹಾಗೆ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ವಿಸ್ತೀರ್ಣ 2a ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ, 2a. ಹಾಗಾದ್ರೆ ಅದರ ರೋಧವನ್ನ ನಾವೇನ್ ಮಾಡ್ಬೇಕು, ಕಂಡು ಹಿಡಿಬೇಕು. R1 ಅಂತ ಬರಿತೇನೆ. ಈಗ R1 ಕಂಡು ಹಿಡಿಬೇಕಾದ್ರೆ ಸೂತ್ರ ಸೇಮ್ ಅಲ್ವಾ, ρ/L/a. ಈಗ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡುವ. L ಅಂತ ಹೇಳಿದ್ರೆ L/2, a ಅಂತ ಹೇಳಿದ್ರೆ ಎಷ್ಟು, 2a. ಇದನ್ನ ಹೇಗೆ ಬರಿಬಹುದು ನಾನು ನೋಡಿ, L/2 ಹಾಗೆ 2a/1 ಅಲ್ವಾ. ಒಂದ್ ನಿಮಿಷ, ಇದನ್ನ ನೋಡಿ ಹೀಗೆ 1/2a. ಆಗ ಏನಾಯ್ತು ಇಲ್ಲಿ, R1 ಎಂದರೆ L/4a ಆಗ್ತದೆ. ಇದನ್ನ ನಾನು ನೋಡಿ, ಇದನ್ನ ಸ್ವಲ್ಪ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ 1/4 ಈಚೆ ತಂದ್ರೆ ಉಳಿದದೇನು, L/a. L/a ಅನ್ನೋದು ನೋಡಿ ಇದುಂಟಲ್ಲ, L/a ಅನ್ನೋದು ಯಾವುದಕ್ಕೆ ಸಮ, ಸಮೀಕರಣ 1ಕ್ಕೆ ಸಮ ಅಲ್ವಾ. ಈಗ ಸಮೀಕರಣ 1ರಿಂದ ನಾನು ಏನ್ ಬರಿತಾ ಇದ್ದೇನೆ ಅಂತ ಹೇಳಿದ್ರೆ, R1 ಅಂತ ಹೇಳಿದ್ರೆ 1/4 R ಅಲ್ವಾ. ಇದು ಯಾವ್ದಕ್ಕೆ ಸಮ, L/a ಯಾವ್ದಕ್ಕೆ ಸಮ, R ಗೆ ಸಮ. ಈಗ ನಮಗೆ ಗೊತ್ತಿದೆ R ಗೆ ಒಂದು ಬೆಲೆ ಇದೆ, ಎಷ್ಟು, R ನ ಬೆಲೆ 4 ಅಲ್ವಾ, 4 4. ಸೊ R1ರ ಬೆಲೆ ಎಷ್ಟು, ಇನ್ನೊಂದು ತಂತಿಯ ರೋಧ ಎಷ್ಟು, 1 ಓಮ್ ಆಗ್ತದೆ. ಆಯ್ತಾ, ಇದು 7ನೇ ಪ್ರಶ್ನೆಗೆ ಉತ್ತರ. ಈಗ 8ನೇ ಪ್ರಶ್ನೆಗೆ ಹೋಗೋಣ. ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ R1, R2 ಮತ್ತು R3ಗಳು ಕ್ರಮವಾಗಿ 5 ಓಮ್, 10 ಓಮ್, 30 ಓಮ್ ಬೆಲೆಗಳನ್ನ ಹೊಂದಿದೆ. ಇವುಗಳನ್ನ 12 ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿನ ಒಟ್ಟು ರೋಧವನ್ನ ಲೆಕ್ಕಾಚಾರ ಮಾಡಿ. ಮಂಡಲದಲ್ಲಿ ಯಾವತ್ತು ಯಾವುದು ರೆಸಿಸ್ಟೆನ್ಸ್ ಅಂದ್ರೆ ರೋಧಕಗಳು ಸಮಾಂತರವಾಗಿ ಜೋಡಿಸಿದಾಗ ನಮ್ಗೆಲ್ಲರಿಗೆ ಗೊತ್ತಿದೆ ಅದರ ಸೂತ್ರ ಏನು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನು R1ರ ಬೆಲೆ ಬರಿತೇನೆ. R1 ಅಂತ ಹೇಳಿದ್ರೆ 5 ಓಮ್, R2 ಅಂತ ಹೇಳಿದ್ರೆ 10 ಓಮ್, ಹಾಗೆ R3 ಅಂತ ಹೇಳಿದ್ರೆ 30 ಓಮ್ ಅಲ್ವಾ, 30 ಓಮ್. ಒಟ್ಟು ರೋಧವನ್ನ ಕಂಡುಹಿಡಿಯುವ ಸೂತ್ರ ಯಾವುದು, ಸಮಾಂತರವಾಗಿ ಜೋಡಿಸಿದಾಗ 1/R. 1/R1 ಪ್ಲಸ್ 1/R2 ಪ್ಲಸ್ 1/R3. 1/R1ರ ಬೆಲೆ 5 ಪ್ಲಸ್ 1/R2 ನ ಬೆಲೆ 10 ಹಾಗೆ 1/R3 ನ ಬೆಲೆ 30. ಈ 5, 10, 30ರ ಲಾಸ ತೆಗೆದಾಗ 5, 10 ಹಾಗೆ 30ರ ಲಾಸ ತೆಗೆದಾಗ 5 1ಲಿ 2ಲಿ ಎಷ್ಟ್ಲಿ, ಇದು 6ಲಿ, ಹಾಗೆ 2 1ಲಿ 1ಲಿ ಹಾಗೆ ಇದು 3ಲಿ, ಇದು 3 1 1 1, 5ರಲ್ಲಿ 10, 10 3ಲಿ 30, ಲಾಸ ಎಷ್ಟು ಬರ್ತದೆ, 30 ಬರ್ತದೆ. ಈಗ 30 ಕೆಳಗೆ ಬರೀರಿ ಛೇದದಲ್ಲಿ. ಈಗ ಈ 5 ಎಸ್ಲಿ 30, 5 6ಲಿ 30, ಅದನ್ನ ಅಂಶಕ್ಕೆ ಗುಣಿಸಿ 1 6ಲಿ 6. ಹಾಗೆಯೇ 10 ಎಸ್ಲಿ 30, 10 3ಲಿ 30, 1 ಗುಣಿಸಿ 3 3, ಹಾಗೆ 30 ಎಸ್ಲಿ 30, 30 1ಲಿ 30, 1 1ಲಿ 1. ಈಗ ಏನಾಗ್ತದೆ ನೋಡಿ, 1/R ಎಂದರೆ ಕೂಡಿಸಿ 6 ಪ್ಲಸ್ 3 ಪ್ಲಸ್ 1 ಎಷ್ಟಾಗ್ತದೆ, 10/30 ಆಗ್ತದೆ. ಈಗ ನಮ್ಗೆ ಬೇಕಿದ್ದದ್ದು R, 1/R ಅಲ್ಲ. ಹಾಗಾಗಿ ಅದನ್ನ ಉಲ್ಟ ಪಲ್ಟ ಮಾಡ್ಬೇಕಂದ್ರೆ ಛೇದವನ್ನ ಅಂಶದಲ್ಲಿ ಬರಿಬೇಕು, ಅಂಶವನ್ನ ಛೇದದಲ್ಲಿ ಬರಿಬೇಕು. 10 ಎಷ್ಟ್ಲಿ 30, 3ಲಿ 30, ಹಾಗಾದ್ರೆ ಒಟ್ಟು ರೋಧ ಎಷ್ಟು, 3 ಓಮ್. ಒಂದು ವೇಳೆ ಇದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ರೆ, ಕೇಳಲಿಲ್ಲ ಇಲ್ಲಿ, ಕೇಳಿದ್ರೆ V/R ಮಾಡ್ಬೇಕು. V ಎಷ್ಟು, 12 ಕೊಟ್ಟಿದ್ದಾರೆ, ರೋಧ ಎಷ್ಟು, 3 ಕೊಟ್ಟಿದ್ದಾರೆ, 3 ನಾವೀಗ ಕಂಡು ಹಿಡಿದ್ರಿ. 3 ಎಷ್ಟ್ಲಿ 12, 4ಲಿ. ಕರೆಂಟ್ ಕೇಳಿದ್ರೆ ಇದನ್ನ ಮಾಡಬಹುದು, ಇಲ್ಲದಿದ್ರೆ ಬೇಡ, ಅಷ್ಟೇ, ಕೇಳಿದಷ್ಟನ್ನ ಮಾಡ್ಬೇಕು. ಓಕೆ, ಮತ್ತೆ ಪ್ರಶ್ನೆಗೆ ಹೋಗೋಣ. ಬೆಳಕಿನ ವಕ್ರೀಭವನ ಎಂದರೇನು ಮತ್ತು ವಜ್ರದ ವಕ್ರೀಭವನದ ಸೂಚ್ಯಾಂಕವು 2.42 ಇದೆ.
ಈ ಹೇಳಿಕೆಯ ಅರ್ಥವೇನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಏನಾಗ್ತದೆ? ಬದಲಾಗ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು. ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ವಸ್ತುವು ತನ್ನ ಮೂಲ ಸ್ಥಾನದಿಂದ ಸ್ವಲ್ಪ ಮೇಲೆ ಬಂದಂತೆ ಕಾಣಿಸುತ್ತದೆ. ವಕ್ರೀಭವನದ ಸೂಚ್ಯಾಂಕದ ಇದು ಸೂತ್ರ ಗಾಳಿಯಲ್ಲಿ ಬೆಳಕಿನ ವೇಗ ಭಾಗಿಸು ಮಾಧ್ಯಮದಲ್ಲಿ ಬೆಳಕಿನ ವೇಗ. ಇದರ ಅರ್ಥ ಅಂದ್ರೆ ಈಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ವಜ್ರದ ವಕ್ರೀಭವನ ಸೂಚ್ಯಾಂಕವು 2.42 ಅಂತ. ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅದರ ಅರ್ಥ ಗಾಳಿಯಲ್ಲಿ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗದ ಅನುಪಾತ, ಅಂದ್ರೆ ಆ ವೇಗ ಕೊಟ್ಟು ಅದರ ಅನುಪಾತ ಕಂಡು ಹಿಡಿಲಿಕ್ಕೆ ಹೇಳಿದಾಗ ಬಂದಂತಹ ಉತ್ತರ ಎಷ್ಟು ನಮಗೆ? 2.42. ಹಾಗಾಗಿ ಅದು ಏನದು ಕೊಟ್ಟದ್ದು ಯಾವುದದು? ಅದು ಅದರ ಅನುಪಾತ ಆಗಿದೆ. ಬೆಳಕಿನ ಮತ್ತು ಬೆಳಕಿನ ವೇಗ ಯಾವ್ದ್ರಲ್ಲಿ? ಗಾಳಿಯಲ್ಲಿ ಮತ್ತು ವಜ್ರದಲ್ಲಿ. ಅದರ ವೇಗದ ಅನುಪಾತ 2.42. ಓಕೆ, ಈಗ ಇದಾಯ್ತು. ಕೊನೆಯ ಒಂದು ಪ್ರಶ್ನೆ, 10ನೇ ಪ್ರಶ್ನೆ. ನಿಮ್ನ ದರ್ಪಣದ ಉಪಯೋಗಗಳೇನು? ದರ್ಪಣದ ಸೂತ್ರವನ್ನ ಬರೆಯಿರಿ. ನಮ್ಗೆಲ್ಲ ಗೊತ್ತಿರುವ ಹಾಗೆ ನಿಮ್ನ ದರ್ಪಣವನ್ನ ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ಅಂದ್ರೆ ಮೇಲೆ ಆ ಟಾರ್ಚ್ನ ಬೆಳಕು ಸರಿಯಾಗಿ ಸಮಾಂತರವಾಗಿ ಹೋಗ್ಬೇಕು ಅಂತ ಹೇಳಿ ಟಾರ್ಚ್ಗಳಲ್ಲಿ ಬಳಸ್ತಾರೆ. ಮತ್ತೊಂದು ತಪಾಸಣಾ ದೀಪ. ತಪಾಸಣಾ ದೀಪ ಅಂತ ಹೇಳಿದ್ರೆ ಸರ್ಚ್ ಲೈಟ್. ಎಲ್ಲಿ ನೀವು ಲೈಟ್ ಹೌಸ್ಗಳಲ್ಲೆಲ್ಲ ನೋಡಿರಬಹುದು. ಮಲ್ಪೆ ಬೀಚ್ ಅಲ್ಲಿ ಇದೆ, ಹಾಗೆ ಬೀಚ್ ಬದಿಗಳಲ್ಲೆಲ್ಲ ಲೈಟ್ ಹೌಸ್ ಅಂತ ಇರ್ತದೆ ನೋಡಿ. ಅಲ್ಲಿ ಅಂದ್ರೆ ಹೆಚ್ಚು ಸಮಾಂತರವಾಗಿ ಅದರ ಕಿರಣಗಳು ದೂರಕ್ಕೆ ಹೋಗುವ ಹಾಗೆ ಅಲ್ಲಿ ಆ ಒಂದು ದೀಪದಲ್ಲಿ ಬಳಸ್ತಾರೆ. ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಅಂದ್ರೆ ಹೆಡ್ ಲೈಟ್ ಅಲ್ಲಿ ಕೂಡ ನಿಮ್ನ ದರ್ಪಣವನ್ನ ಉಪಯೋಗಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪಂಜಗಳನ್ನ ಪಡೆಯಲು ಏನ್ ಮಾಡ್ತಾರೆ? ಇದನ್ನು ಉಪಯೋಗಿಸ್ತಾರೆ. ಹಾಗೆಯೇ ಇದನ್ನು ದಂತ ವೈದ್ಯರು ಕೂಡ ಉಪಯೋಗಿಸ್ತಾರೆ. ಯಾಕೆ? ದೊಡ್ಡ ಪ್ರತಿಬಿಂಬ ನಮ್ಗೆ ಬೇಕು. ಅವನಿಗೆ ಡಾಕ್ಟರ್ಗೆ ಹಲ್ಲು ಸರಿ ಮಾಡುವಾಗ ಸರಿಯಾಗಿ ಆ ಹಲ್ಲಿನೊಳಗೆ ಹುಳುಕು ಏನೇ ಅಂತ ನೋಡ್ಲಿಕ್ಕೋಸ್ಕರ ದೊಡ್ಡ ಪ್ರತಿಬಿಂಬವನ್ನ ಪಡೆಯಲು ಕೂಡ ಇದನ್ನು ಉಪಯೋಗಿಸ್ತಾರೆ. ಹಾಗೆಯೇ ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನ ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನ ಬಳಸುವರು. ಆಯ್ತಾ? ಸೊ ಇದಿಷ್ಟು ಅದರ ಉಪಯೋಗ. ಆದ್ರೆ ದರ್ಪಣದ ಸೂತ್ರ ಯಾವುದು? ದರ್ಪಣದ ಸೂತ್ರ ಅಂತ ಹೇಳಿದ್ರೆ 1/(E+1/(U) ಅಂದರೆ 1/(F) ಅಲ್ವಾ? ಸೊ ಇದು ದರ್ಪಣದ ಸೂತ್ರ. ಇವಿಷ್ಟು 10 ಪ್ರಶ್ನೆಗಳು, ನಾವಿವತ್ತು ಚರ್ಚಿಸಿದಂತಹ 10 ಪ್ರಶ್ನೆಗಳು ಸರಿಯಾಗಿ ಅರ್ಥ ಆಗಿರಬಹುದು ಅಂತ ಹೇಳಿ ಭಾವಿಸ್ತೇನೆ. ನಿಮ್ಗೆ ಎಲ್ಲಿಯಾದ್ರೂ ಡೌಟ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನು ಇನ್ನೊಮ್ಮೆ ಬೇಕಾದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ಹಾಗೆ ನಿಮ್ಗೆ ಮುಂದಕ್ಕೆ ಯಾವ ರಿವಿಷನ್ ಬೇಕು, ಯಾವ ಪಾಠದ ರಿವಿಷನ್ ಬೇಕು ಅಂತ ಹೇಳಿ ಡೌಟ್ ಇದ್ರೆ ಅದನ್ನ ಕೇಳಬಹುದು. ಸೊ ಸಾಧ್ಯ ಆದ್ರೆ ಅದರ ಬಗ್ಗೆ ವಿಡಿಯೋ ನಾನು ಹಾಕ್ತೇನೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಹೆಚ್ಚಿನ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಅನನುಕೂಲತೆ ಇದೆ ಟ್ಯೂಷನ್ಗೆ ಹೋಗ್ಲಿಕ್ಕೆ ಅಂತವರಿಗೆ ಇದು ಹೆಲ್ಪ್ ಆಗ್ಬೋದು. ಮನೇಲಿ ಕುತ್ಕೊಂಡು ಕಲೀಲಿಕ್ಕೆ ಹೆಲ್ಪ್ ಆಗ್ಬೋದು. ಮೊಬೈಲ್ ಇದ್ರೆ ಅದನ್ನ ನೋಡಿಕೊಂಡು ಅದನ್ನ ನೋಟ್ಸ್ ಮಾಡಿಕೊಂಡು ಬರ್ದ್ರೆ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದು ನನ್ನ ಕಡೆಯಿಂದ ಸಣ್ಣ ಒಂದು ಸಹಾಯ ಅಷ್ಟೇ. ಇದನ್ನ ಬಿಟ್ಟು ಬೇರೆ ಏನ್ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾನು ಕೂಡ ಬಿಸಿ ಇರುವ ಕಾರಣ, ನಾನು ಕೂಡ ಶಾಲೆಗೆ ಹೋಗಿ ನಾನು ಶಾಲೆಯಲ್ಲಿ ಟೀಚರ್ ಆದ ಕಾರಣ ನಾನು ಬಿಸಿ ಇರ್ತೇನೆ. ಸೊ ಅಂತಹ ಸಮಯದಲ್ಲಿ ಎಲ್ಲೆಲ್ಲ ಟೈಮ್ ಸಿಗ್ತದೆ ಆವಾಗ ವಿಡಿಯೋ ಮಾಡ್ತಾ ನಿಮ್ಗೆ ಹಾಕ್ತಾ ಇರ್ತೇನೆ. ಈ ಸಲ ಒಳ್ಳೆ ಮಾರ್ಕ್ ಬರ್ಬೇಕು ನಿಮಗೆ. ಯಾವ ಒಂದು ಮಗುವಿಗೆ ಕೂಡ ಮನೆಯಲ್ಲಿ ಕೂತ್ಕೊಂಡು ಟ್ಯೂಷನ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮಗುವಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.